ವಿಜಯನಗರ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ವರುಣನ ಆರ್ಭಟ ರಾಜ್ಯಾದ್ಯಂತ ಹೆಚ್ಚಾಗಿದ್ದು, ಅದರಲ್ಲೂ ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಭಾರೀ ಮಳೆ ಸುರಿದಿದ್ದು ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಇನ್ನು ಮಳೆಗೆ ಕೊಚ್ಚಿ ಹೋಗ್ತಾ ಇದ್ದ ವಾಹನವನ್ನ ಸದ್ಯ ಇಲ್ಲಿ ಯುವಕರು ರಕ್ಷಿಸಿದ್ದಾರೆ. ವಿದ್ಯುತ್ ಇಲಾಖೆಯ ವಾಹನದಲ್ಲಿದ್ದ ಜನರನ್ನ ರಕ್ಷಿಸಿದ ಯುವಕರು. ಬೈಲು ವದ್ದಿಗೆರೆಯ ರೈಲ್ವೆ ನಿಲ್ದಾಣದ ಬಳಿ ವಿದ್ಯುತ್ ಕಾಮಗಾರಿ ನಡೀತಾ ಇತ್ತು. ಅಂದ್ರೆ ವಿದ್ಯುತ್ ಕಾಮಗಾರಿಗಾಗಿ ನೌಕರಿದ್ದ ವಾಹನ ಆಗಮಿಸಿತ್ತು. ಇನ್ನು ಈ ಸಂದರ್ಭದಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ವಾಹನ ಹಾಗೂ ನೌಕರರ ಪ್ರಾಣ ರಕ್ಷಣೆಯನ್ನ ಯುವಕರು ಮಾಡಿದ್ದಾರೆ. ಹೊಸಪೇಟೆ ತಾಲೂಕಿನ ಬೈಲು ವದ್ದಿಗೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಒಂದ್ ಕಡೆ 2-3 ದಿನಗಳಿಂದ ವಿಜಯನಗರ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಇನ್ನು ಹೊಲದ ಬೆಳೆಗಳಿಗೂ ಕೂಡ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿರುವಂಥದ್ದು. ಕೊಟ್ಟೂರು, ಕೂಡ್ಲಿಗಿ, ಹೊಸಪೇಟೆ ಸೇರಿದಂತೆ ಎಲ್ಲೆಡೆ ಭಾರೀ ಮಳೆಯಾಗ್ತಾ ಇದ್ದು, ಇನ್ನು ಕೃತಕ ಮಳೆಯ ಹೊಡೆತಕ್ಕೆ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ಫುಲ್ ಭರ್ತಿಯಾಗಿವೆ. ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಮತ್ತೊಂದು ಕಡೆ ಕೊಚ್ಚಿ ಹೋಗ್ತಾ ಇದ್ದಂತಹ ವಾಹನ, ವಿದ್ಯುತ್ ಕಾಮಗಾರಿಗಾಗಿ ಆಗಮಿಸಿದ್ದ ನೌಕರರಿದ್ದಂತಹ ವಾಹನ, ಹಾಗೆ ನೌಕರರನ್ನ ಸದ್ಯ ಇಲ್ಲಿ ಯುವಕರು ಬಚಾವ್ ಮಾಡಿದ್ದಾರೆ. ಯುವಕರ ಸಮಯ ಪ್ರಜ್ಞೆಗೆ ಇಲ್ಲಿ ಸಲಾಂ ಹೇಳಲೇಬೇಕು. ಸದ್ಯಕ್ಕೆ ನೌಕರರನ್ನ ಅಲ್ಲಿದ್ದಂತಹ ಯುವಕರು ರಕ್ಷಿಸಿರುವಂತಹ ಘಟನೆ ನಡೆದಿದೆ. ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೀರಿನ ಪ್ರಮಾಣ ಎಷ್ಟು ಮಟ್ಟಿಗೆ ಹರಿತಾ ಇದೆ ಅನ್ನೋದರ ಕುರಿತು ನೀವು ಗಮನಿಸಬಹುದು. ಬೈಲು ವದ್ದಿಗೆರೆಯ ರೈಲ್ವೆ ನಿಲ್ದಾಣದ ಬಳಿ ನಡೆದಿರುವಂತಹ ಘಟನೆ ಇದು. ಸದ್ಯಕ್ಕೆ ಈಗ ವಿದ್ಯುತ್ ನೌಕರರನ್ನ ಹಾಗೆ ವಾಹನವನ್ನ ಅಲ್ಲಿದ್ದಂತಹ ಯುವಕರು ರಕ್ಷಿಸಿದ್ದಾರೆ. ಸದ್ಯಕ್ಕೆ ಯುವಕರ ಸಮಯ ಪ್ರಜ್ಞೆಯಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಒಟ್ಟು ಎಷ್ಟು ಮಂದಿ ನೌಕರರಿದ್ರು ಕುರಿತಾಗಿ ಇನ್ನಷ್ಟು ಮಾಹಿತಿ ಲಭ್ಯ ಆಗಬೇಕು. ಬಟ್ ಒಂದು ಕಡೆ ವಿಜಯನಗರದಲ್ಲಿ ಮಳೆಯಿಂದ ಸೃಷ್ಟಿಯಾಗಿರುವಂತಹ ಅವಾಂತರಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಮನೆಗಳಿಗೆ ಮಳೆ ನೀರು ನುಗ್ಗಿ ಜನರು ಪರಿತಪಿಸುವಂತಹ ಪರಿಸ್ಥಿತಿ, ಹಾಗೆ ಬೆಳೆಗಳಿಗೆ, ಹೊಲಗಳಿಗೆ ಮಳೆ ನೀರು ನುಗ್ಗಿ ಬೆಳೆಗಳೆಲ್ಲವೂ ಕೂಡ ಹಾನಿಯಾಗಿರುವಂತಹ ಘಟನೆ ಕೂಡ ನಡೆದಿದೆ. ಇದೇ ಸಂದರ್ಭದಲ್ಲಿ ಇತ್ತ ವಿದ್ಯುತ್ ಕಾಮಗಾರಿಗಾಗಿ ಆಗಮಿಸಿದ್ದಂತಹ ನೌಕರರಿದ್ದ ವಾಹನ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಯುವಕರು ನೌಕರರನ್ನ ರಕ್ಷಿಸಿದ್ದಾರೆ. ಈ ಮೂಲಕ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ರಾಜ್ಯಾದ್ಯಂತ ವರುಣನ ಆರ್ಭಟ ಹೆಚ್ಚಾಗಿದ್ದು, ಅದರಲ್ಲೂ ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಭಾರೀ ಮಳೆ ಸುರಿತಾ ಇದೆ. ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಇತ್ತ ವಿದ್ಯುತ್ ಇಲಾಖೆಯ ವಾಹನದಲ್ಲಿದ್ದ ಜನರನ್ನ ಯುವಕರು ರಕ್ಷಿಸಿದ್ದಾರೆ. ಪ್ರಾಣಾಪಾಯದಿಂದ ಇಲ್ಲಿ ನೌಕರರು ಬಚಾವಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಹೌದು ಮಧುಮಾಲ, ಏನು ಅಂತ ಹೇಳಿದ್ರೆ ಕಳೆದ 2 ದಿನಗಳಿಂದನೂ ಕೂಡ ರಾಜ್ಯದಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಒಂದ್ ಕಡೆ ಬೆಂಗಳೂರು ಮಳೆಯಲ್ಲೇ ಮುಳುಗ್ತಾ ಇದ್ರೆ, ಇನ್ನೊಂದು ಕಡೆ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಾದಂತ ವಿಜಯನಗರ, ಬಳ್ಳಾರಿ ಸೇರಿದಂತೆ ನಾನಾ ಕಡೆ ಮಳೆ ಸುರಿತಾ ಇದೆ. ನಿನ್ನೆ ಈ ಒಂದು ಮಳೆ ಸುರಿದಿರ್ತಕ್ಕಂಥದ್ದು ಭಾರಿ ಮಳೆಯಿಂದಾಗಿ ಗಮನಿಸಬಹುದು. ವಿಜುವಲ್ಸ್ ಅಲ್ಲಿ ವಿದ್ಯುತ್ ಇಲಾಖೆಯ ಒಂದು ತಾಂತ್ರಿಕ ಕೆಲಸಕ್ಕೋಸ್ಕರ ಬಂದಂತ ಏನ್ ನೌಕರರಿದ್ರು, ಆ ನೌಕರರು ಕೆಲಸ ಮಾಡಿ ಮನೆಗೆ ತೆರಳ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಭಾರಿ ಮಳೆ ಬಂದಿರೋ ಕಾರಣಕ್ಕೋಸ್ಕರ ಹಳ್ಳದಲ್ಲಿ ಆ ವಾಹನ ಕೂಡ ಸಿಲ್ಕೊಂಡಿರ್ತಕ್ಕಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯರು ಕೂಡ ನೌಕರರ ಪ್ರಾಣವನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. ಇನ್ನೊಂದ್ ಕಡೆ ಹೊಲಗದ್ದೆಗಳಿಗೆ ನೀರು ಕೂಡ ನುಗ್ಗಿದಾವೆ. ಅಪಾರ ಪ್ರಮಾಣದ ಬೆಳೆ ಕೂಡ ನಾಶ ಆಗಿರ್ತಕ್ಕಂಥದ್ದು. ರೈತರು ಕೂಡ ಇನ್ನೇನು ಬೆಳೆ ನಮಗೆ ಕೈ ಸೇರುತ್ತೆ, ನಾವು ಮಾಡಿರ್ತಕ್ಕಂಥ ಸಾಲವನ್ನಾದ್ರೂ ತೀರಿಸಬಹುದು ಅಂತ ಹೇಳ್ಬಿಟ್ಟು ಬಹಳ ಎಚ್ಚರಿಕೆಯಿಂದ ಬೆಳೆಯನ್ನ ಬೆಳೆದಿದ್ರು ಮತ್ತು ನಿರೀಕ್ಷೆಯಲ್ಲಿ ಕೂಡ ಇದ್ರು. ಆದ್ರೆ ಏನು ಕೃತಿಕ ಮಳೆ, ಈ ಮಳೆ ಇದೆ, ಈ ಮಳೆಯಿಂದ ಭಾರಿ ಅವಾಂತರ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇನ್ನೊಂದ್ ಕಡೆ ಕೂಡ್ಲಿಗಿ ಮತ್ತು ಕೊಟ್ಟೂರಲ್ಲಿ ಗಮನಿಸೋದಾದ್ರೆ, ಕೊಟ್ಟೂರಲ್ಲೂ ಕೂಡ ಭಾರಿ ಮಳೆಯಿಂದಾಗಿ ಹೊಲಗದ್ದೆಗಳಿಗೆ ನೀರು ನುಗ್ಗಿದಾವೆ. ಇನ್ನೊಂದ್ ಕಡೆ ಏನು
ಮನೆಗಳಿಗೆ ನೀರು ನುಗ್ಬಿಟ್ಟು ಹಾನಿಯಾಗಿದ್ದಾವೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಕಂದಾಯ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಈಗ ಜಾಗೃತರಾಗಿದ್ದಾರೆ. ವಿಜಯನಗರ ಜಿಲ್ಲಾಧಿಕಾರಿಗಳಾದಂತ MS ದಿವಾಕರ್ ಅವರ ಸೂಚನೆಯಂತೆ ಎಲ್ಲೆಲ್ಲಿ ಹಾನಿಯಾಗಿದೆ, ಆ ಬೆಳೆ ಎಲ್ಲಿ ಹಾನಿಯಾಗಿದೆ ಆ ಪ್ರದೇಶಗಳಿಗೆ ಭೇಟಿ ನೀಡಿಬಿಟ್ಟು ಪರಿಶೀಲನೆಯನ್ನ ಮಾಡ್ತಕ್ಕಂತಹ ಆ ಒಂದು ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಇವತ್ತಿಂದ ಕಾರ್ಯಪ್ರವೃತ್ತರಾಗ್ತೀವಿ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಇನ್ನು ಹವಾಮಾನ ಇಲಾಖೆ ಮಾಹಿತಿ ಪ್ರಕಾರ ಇನ್ನು 1 ವಾರಗಳ ಕಾಲ ಏನು ವಿಜಯನಗರ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾರಿ ಮಳೆ ಆಗ್ತಕ್ಕಂತ ಮುನ್ಸೂಚನೆ ಇರೋದ್ರಿಂದ ನದಿ, ಹಳ್ಳ, ಕೊಳ್ಳಗಳ ಬಳಿ ಇರ್ತಕ್ಕಂಥ ಜನಗಳಿಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಮಧುಮಾಲ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.